ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ತಿರುಮಲ ತಿಮ್ಮಪ್ಪನ ದರ್ಶನ ಬೆಳಗ್ಗೆ 3 ಗಂಟೆಯಿಂದಲೇ ಶುರುವಾಗಿದೆ. ವೈಕುಂಠ ದ್ವಾರ ಓಪನ್ ಆಗಿದ್ದು ಲಕ್ಷಾಂತರ ಭಕ್ತರು ದರ್ಶನವನ್ನ ಪಡಿತಾ ಇದ್ದಾರೆ. ಕಾಲ್ತುಳಿತ ಪ್ರಕರಣದಿಂದ ಟಿಟಿಡಿ ಎಚ್ಚೆತ್ತಿದ್ದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಬೆಂಗಳೂರಲ್ಲಿ ವೈಕುಂಠ ಏಕಾದಶಿ ಹಬ್ಬದ ಸಂಭ್ರಮ ಜೋರಾಗಿದೆ. ಮಲ್ಲೇಶ್ವರಂ ಟಿಟಿಡಿ ದೇವಸ್ಥಾನದಲ್ಲಿ ವೈಕುಂಠ ದ್ವಾರದ ಬಾಗಿಲು ಓಪನ್ ಆಗಿದೆ. ಬೆಳಗ್ಗೆಯಿಂದಲೇ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ದರ್ಶನ ಪಡಿತಾ ಇದ್ದಾರೆ. ಮೈಸೂರಲ್ಲೂ ವೈಕುಂಠ ಏಕಾದಶಿ ವೈಭವ ಜೋರಾಗಿದೆ. ಒಂಟಿಕೊಪ್ಪಲಿನ ವೆಂಕಟೇಶ್ವರ ದೇಗುಲದಲ್ಲಿ ಬೆಳಗ್ಗೆ 4 ಗಂಟೆಯಿಂದಲೇ ದರ್ಶನ ಶುರುವಾಗಿದೆ. ನೂರಾರು ಭಕ್ತರು ವೈಕುಂಠ ದ್ವಾರದ ಬಾಗಿಲು ಮೂಲಕ ದೇಗುಲ ಪ್ರವೇಶ ಮಾಡ್ತಾ ಇದ್ದಾರೆ. ಕೋಲಾರದಲ್ಲೂ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದೆ. ಮಾಲೂರಿನ ಚಿಕ್ಕ ತಿರುಪತಿ ದೇಗುಲಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ವೈಕುಂಠ ದ್ವಾರದ ಮೂಲಕ ತಿಮ್ಮಪ್ಪನ ದರ್ಶನವನ್ನ ಪಡಿತಾ ಇದ್ದಾರೆ. ದೊಡ್ಡಬಳ್ಳಾಪುರದ ಮಧುರನ ಹೊಸಹಳ್ಳಿ ಗ್ರಾಮದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಗ್ರಾಮದಲ್ಲಿ ಧನುರ್ಮಾಸದ ಹಿನ್ನೆಲೆಯಲ್ಲಿ ವಿಶೇಷ ಭಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ತಮಿಳುನಾಡಿನ ಮಧುರೈನಲ್ಲಿರುವಂತಹ ವೆಂಕಟೇಶ್ವರನ ದೇಗುಲದಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯ ಶುರುವಾಗಿದೆ. ತಿರುಚಿ ದೇಗುಲದಲ್ಲೂ ವೈಕುಂಠ ದ್ವಾರಕ್ಕೂ ಮುನ್ನ ದೇವರನ್ನ ಮೆರವಣಿಗೆ ಮಾಡಲಾಯಿತು. ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಮೂರ್ತಿ ಪ್ರತಿಷ್ಠಾಪನೆಗೊಂಡು ನಾಳೆಗೆ ವರ್ಷ ತುಂಬಲಿದೆ. ಹಿನ್ನೆಲೆಯಲ್ಲಿ ಜನವರಿ 11ರಿಂದ 13ರವರೆಗೆ ವಿಶೇಷ ಕಾರ್ಯಕ್ರಮಗಳು ನಡೆಯಲಿವೆ. ರಾಮಲಲ್ಲಾನಿಗೆ ಸಿಎಂ ಯೋಗಿ ಆದಿತ್ಯನಾಥ್ ಅಭಿಷೇಕವನ್ನ ಮಾಡಲಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಯತ್ನಾಳ್ ಟೀಮ್ ಭೇಟಿ ಮಾಡ್ತಾ ಇದ್ದಂಗೆ ವಿಜೇಂದ್ರ ಅಲರ್ಟ್ ಆಗಿದ್ದಾರೆ. ಹಿನ್ನೆಲೆಯಲ್ಲಿ ಇವತ್ತು ಮಾಜಿ ಶಾಸಕರ ವಿಶ್ವಾಸವನ್ನ ಪಡೆಯುವುದಕ್ಕೆ ಭೋಜನ ಕೂಟವನ್ನ ಏರ್ಪಡಿಸಿದ್ದಾರೆ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಇಂದು ಮಂಡ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಮದ್ದೂರಿನ ಚಾಕನಕೆರೆ ಗ್ರಾಮಕ್ಕೆ ಭೇಟಿ ನೀಡಲಿದ್ದು ಕೆರೆಗೆ ಬಾಗಿನವನ್ನು ಅರ್ಪಿಸಲಿದ್ದಾರೆ. ಸರ್ಕಾರಿ ಜಮೀನಿನಲ್ಲಿ ವಾಸವಾಗಿದ್ದ ದಲಿತ ಕುಟುಂಬದ ಶೆಡ್ ಅನ್ನು ನಾಶ ಮಾಡಲಾಗಿದೆ. ಕೊಪ್ಪಳದ ಕಾರಟಗಿ ಪಟ್ಟಣದ ಜೆಪಿ ನಗರದಲ್ಲಿ ಘಟನೆ ನಡೆದಿದೆ. ತಹಶೀಲ್ದಾರ್ ವಿರುದ್ಧ ತೆರವು ಆರೋಪವನ್ನ ಮಾಡಲಾಗ್ತಾ ಇದೆ. ಪಾಂಡವಪುರದ ಕೆರೆ ತಣ್ಣೂರು ವಸತಿ ನಿಲಯದಲ್ಲಿ ಅವ್ಯವಸ್ಥೆ ದೂರು ಬಂದಂತ ಹಿನ್ನೆಲೆಯಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನಿನ್ನೆ ರಾತ್ರಿ ವಸತಿ ನಿಲಯಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ರು. ಈ ವೇಳೆ ವಾರ್ಡನ್ಗೆ ತರಾಟೆಗೆ ತಗೊಂಡ್ರು. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಕಾನ್ಸ್ಟೇಬಲ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಮೃತ ಕಾನ್ಸ್ಟೇಬಲ್ನನ್ನ ಗೋವಿಂದ ಅಂತ ಗುರುತಿಸಲಾಗಿದ್ದು ವಿವೇಕನಗರ ಠಾಣೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಖಲಿಸ್ತಾನಿ ಪ್ರತ್ಯೇಕತಾವಾದಿ ನಾಯಕ ಹರ್ದೀಪ್ ಸಿಂಗ್ ನಿಜ್ಜರ್ರನ್ನ ಕೊಂದ ಆರೋಪ ಹೊತ್ತಿರುವಂತಹ 4 ಭಾರತೀಯ ಪ್ರಜೆಗಳಿಗೆ ಕೆನಡಾದ ನ್ಯಾಯಾಲಯ ಜಾಮೀನನ್ನು ಕೊಟ್ಟಿದೆ. ಮುಂದಿನ ವಿಚಾರಣೆಯನ್ನ ಫೆಬ್ರವರಿ 11ಕ್ಕೆ ನಿಗದಿಪಡಿಸಲಾಗಿದೆ. ರಾಮನಗರದಲ್ಲಿ ತಾಯಿ ಮಗ ನಾಪತ್ತೆಯಾಗಿದ್ದಾರೆ. ನಂದಿನಿ ಹಾಗೂ ಮಗ ರಿತ್ವಿಕ್ ಕಾಣೆಯಾಗಿದ್ದಾರೆ ಅಂತ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಭಾರತ ಮತ್ತು ಐರ್ಲೆಂಡ್ ಮಹಿಳಾ ತಂಡಗಳ ನಡುವಿನ 3 ಪಂದ್ಯಗಳ ಏಕದಿನ ಸರಣಿ ಇವತ್ತು ಆರಂಭಗೊಳ್ಳಲಿದೆ. ಎಲ್ಲಾ ಮ್ಯಾಚ್ಗಳಿಗೂ ರಾಜ್ಕೋಟ್ ಆತಿಥ್ಯವನ್ನ ವಹಿಸಲಿದೆ. ಇಂಗ್ಲೆಂಡ್ ವಿರುದ್ಧ ಆರಂಭಗೊಳ್ಳುವಂತಹ ಏಕದಿನ ಹಾಗೂ ಟಿ20 ಸರಣಿಯಿಂದ ಕೆಎಲ್ ರಾಹುಲ್ಗೆ ವಿಶ್ರಾಂತಿ ನೀಡುವಂತಹ ಸಾಧ್ಯತೆ ಇದೆ. ಆಸೀಸ್ ವಿರುದ್ಧ ಟೆಸ್ಟ್ ಸರಣಿಯ ಎಲ್ಲಾ ಪಂದ್ಯಗಳಲ್ಲೂ ಆಡಿದ ಹಿನ್ನೆಲೆ ರೆಸ್ಟ್ ಅನ್ನು ನೀಡಲಾಗ್ತಾ ಇದೆ. ಭಾನುವಾರವೂ ಕೆಲಸ ಮಾಡೋದಕ್ಕೆ ಕರೆ ನೀಡಿದ ಲಾರ್ಸೆನ್ ಹಾಗೇನೆ ಟೊಟೊ ಅಧ್ಯಕ್ಷ ಸುಬ್ರಹ್ಮಣ್ಯನ್ ವಿರುದ್ಧ ಬಾಲಿವುಡ್ ನಟಿ ದೀಪಿಕಾ ಪಡುಕೋಣೆ ಕಿಡಿಕಾರಿದ್ದಾರೆ. ಇಂಥ ಮಾತು ಶಾಕಿಂಗ್ ಅಂತ ಬರ್ಕೊಂಡಿದ್ದಾರೆ. ನಟ ಕಿಶೋರ್ 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ. ಮಾರ್ಚ್ 1ರಿಂದ 8ರವರೆಗೆ 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯಲಿದೆ. ಶಂಕರ್ ನಿರ್ದೇಶನದ ಗೇಮ್ ಚೇಂಜರ್ ಸಿನಿಮಾ ಇವತ್ತು ತೆರೆಗೆ ಬಂದಿದೆ. ಹೀಗಿರುವಾಗಲೇ ತಲೈವ ರಜನಿಕಾಂತ್ ಬಯೋಪಿಕ್ ದೃಶ್ಯ ರೂಪಕ್ಕೆ ತರೋದಕ್ಕೆ ಶಂಕರ್ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಾಲಿವುಡ್ ಸ್ಟಾರ್ ಅಜಿತ್ ನಟನೆಯಲ್ಲಿ ವಿದಾ ಮುಯರ್ಚಿ ಅನ್ನೋ ಸಿನಿಮಾ ಬರ್ತಾ ಇದ್ದು ಸದ್ಯ ಸೆನ್ಸಾರ್ನಲ್ಲಿ ಪಾಸ್ ಆಗಿದ್ದು UA ಸರ್ಟಿಫಿಕೇಟ್ ಸಿಕ್ಕಿದೆ.